ವೀಕ್ಷಕರೇ, KR ಮಾರುಕಟ್ಟೆಯ ಬಾಲಗಂಗಾಧರನಾಥ ಸ್ವಾಮಿ ಫ್ಲೈಓವರ್ ಇನ್ನು 3 ತಿಂಗಳ ಕಾಲ ಬಂದಿರಲಿದೆ. ಈಗಾಗಲೇ ಪೀಣ್ಯ ಫ್ಲೈಓವರ್ ರಾತ್ರಿ ಸಮಯದಲ್ಲಿ ಬಂದಿದೆ. ಚಾಮರಾಜನಗರ ಫ್ಲೈಓವರ್ ಅಂದರೆ ನಿಮಗೆ ಗೊತ್ತಿದೆ, ಸಾಕಷ್ಟು ಜನದಟ್ಟಣೆಯನ್ನು ಹೊಂದಿರುವಂಥ ಫ್ಲೈಓವರ್ ಇದು. ಸದ್ಯ ನಾನೀಗ ಆ ಫ್ಲೈಓವರ್ ಮೇಲೆ ಇದ್ದೀನಿ. ಚಾಮರಾಜನಗರ ಮಾರ್ಗಕ್ಕೆ ಕಲ್ಪಿಸುವಂಥ ಲೂಪ್ ರಸ್ತೆ ಏನಿದೆ ನೀವು ನೋಡ್ಬೋದು. ಇದು ಫ್ಲೈಓವರ್ ಒಂದು ಭಾಗ ಲೂಪ್ ರಸ್ತೆ ಏನು ಇಳಿಯೋದಕ್ಕಿರುತ್ತಲ್ಲ, ಆ ಭಾಗದಲ್ಲಿ ಬಿ ಸ್ಮೈಲ್ ಸಂಸ್ಥೆ ಕಾಮಗಾರಿಯನ್ನು ಆರಂಭಿಸಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ಇಲ್ಲಿ ನೋಡ್ಬೋದು, ದೃಶ್ಯಾವಳಿಗಳಲ್ಲೂ ಕೂಡ ನಿಮಗೆ ಕಾಣಿಸುತ್ತೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇರೋದ್ರಿಂದ ಈ ಸಂಪೂರ್ಣ ರಸ್ತೆಯನ್ನು ಮುಚ್ಚಲಾಗಿದೆ. ಬಿ ಸ್ಮೈಲ್ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಸಂಪೂರ್ಣವಾಗಿ ಇಲ್ಲಿ ಅಡ್ಡ ಹಾಕಿದ್ದಾರೆ, ಮಣ್ಣನ್ನು ಕೂಡ ಸುರಿದಿದ್ದಾರೆ ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಚರಂಡಿ ವ್ಯವಸ್ಥೆ ಇದೆಲ್ಲದನ್ನು ಕೂಡ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಬಿಸ್ಮೈಲ್ ಕಾಮಗಾರಿಯ ಪರಿಣಾಮವಾಗಿ ಇವತ್ತು ಈ ರಸ್ತೆ ಸಂಪೂರ್ಣವಾಗಿ ಬಂದಾಗಿ ವಾಹನ ಸವಾರರು ಪರಿಪಾಟಲನ್ನು ಅನುಭವಿಸ್ತಾ ಇದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲ್ಸೇತುವೆ ಇದು. ಒಂದು ಭಾಗವನ್ನು ವೈಟ್ ಟ್ಯಾಂಪಿಂಗ್ ಕಾಮಗಾರಿಯಿಂದ ಮುಚ್ಚಲಾಗಿದೆ. ಚಾಮರಾಜಪೇಟೆ ಸುಮಾರು 3 ತಿಂಗಳ ಕಾಲ, ಅಷ್ಟಿಷ್ಟು ದಿನ ಅಲ್ಲ, ಇದು ಸುಮಾರು 90 ದಿನಗಳ ಕಾಲ ಈ ಕಾಮಗಾರಿ ನಡೆಯುತ್ತೆ. ಒಂದು ಭಾಗದಲ್ಲಿ ಈಗಾಗಲೇ ಕಾಮಗಾರಿ ಪೂರ್ಣ ಆಗಿದೆ. ಇದು ಮೆಜೆಸ್ಟಿಕ್ನಿಂದ ಗೂಡ್ಶೆಡ್ ರಸ್ತೆ ಮೂಲಕ ಚಾಮರಾಜಪೇಟೆ, ಬಸವನಗುಡಿ ಈ ಮಾರ್ಗಕ್ಕೆ, ಕತ್ರಿಗುಪ್ಪೆ, ದೇವೇಗೌಡ ಪೆಟ್ರೋಲ್ ಬಂಕ್ ಈ ಭಾಗಕ್ಕೆಲ್ಲ ಸಂಪರ್ಕವನ್ನು ಕಲ್ಪಿಸುತ್ತೆ. ಇನ್ನೊಂದು ಕಡೆ ಕಾಮಗಾರಿ ನಡೀತಾ ಇದೆ. ಬಿ ಸ್ಮೈಲ್ ಸಂಸ್ಥೆಯ ಕಾಮಗಾರಿ. ಬಿ ಸ್ಮೈಲ್ ಇದನ್ನು ಕಾಮಗಾರಿ ನಡೆಸ್ತಾ ಇದೆ. 3 ತಿಂಗಳ ಕಾಲ ಈ ರಸ್ತೆ ಮುಚ್ಚಿರುತ್ತೆ. ಮೈಸೂರು ರಸ್ತೆ ಕಡೆಗೆ ಹೋಗೋರಿಗೆ ಏನೂ ಸಮಸ್ಯೆ ಇಲ್ಲ ಫ್ಲೈಓವರ್ ಮೇಲೆ. ಆದರೆ ಲೂಪ್ ರಸ್ತೆ ಕಡೆ ಚಾಮರಾಜಪೇಟೆಗೆ ನೀವೇನಾದರೂ ತಗೊಳ್ಳೋದಾದರೆ ಅಲ್ಲಿ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ. ಇನ್ನು ರಸ್ತೆಯಲ್ಲಿ ಸಂಚಾರ ನಿರ್ಬಂಧದಿಂದಾಗಿ ಚಾಮರಾಜಪೇಟೆ, ಬಸವನಗುಡಿ, ಕತ್ರಿಗುಪ್ಪೆ ಈ ಭಾಗಕ್ಕೆ ಹೋಗೋರಿಗೆ, ಶ್ರೀನಗರ, ಶ್ರೀನಿವಾಸನಗರ ಈ ಭಾಗಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಸೊ GBI ಅಧಿಕಾರಿಗಳು ಶೀಘ್ರ ಕಾಮಗಾರಿ ಮುಗಿಸ್ಕೊಡ್ಬೇಕು ಅಂತ ಇಲ್ಲಿನ ಸ್ಥಳೀಯರೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಒಂದು ಭಾಗದಲ್ಲಿ ನೀವು ನೋಡ್ಬೋದು, ಅಲ್ಲಿ ಒಂದು ಸ್ಕೈ ವಾಕ್ ಕೂಡ ಇದೆ. ಇದು ಚಾಮರಾಜಪೇಟೆ ಕಡೆಗೆ ಹೋಗುವಂಥ ಮಾರ್ಗ ನಾನೇನು ತೋರಿಸ್ತಾ ಇರೋದು. ಇಲ್ಲಿ ಒಂದು ಭಾಗದಲ್ಲಿ ಕಂಪ್ಲೀಟಾಗಿ ಸಿಮೆಂಟ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ಸಿಮೆಂಟ್ ಹಾಕೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಹಾಗೆ ನನ್ನ ಹಿಂಭಾಗದಲ್ಲಿ ನೋಡೋದಾದರೆ ನಿಮಗೆ ಅಲ್ಲಿ ನನ್ನ ಕ್ಯಾಮ್ರಾಮನ್ನ ಪ್ಯಾನ್ ಮಾಡಿ ತೋರಿಸ್ತಾರೆ. ಈ ರಸ್ತೆ ಕಂಪ್ಲೀಟಾಗಿ ಬಂದಿದೆ. 3 ತಿಂಗಳು ಬೇಕಂತ ಇದು ಕಾಮಗಾರಿಗೆ. ಸೊ ಹಾಗಾಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. 3 ತಿಂಗಳ ಕಾಲ ಈ ರಸ್ತೆಯನ್ನು ಬಂದ್ ಮಾಡಿರ್ತೀವಿ, ಪರ್ಯಾಯ ಮಾರ್ಗವನ್ನು ಸೂಚಿಸಿದ್ದಾರೆ. ನೀವೇನಾದರೂ ಚಾಮರಾಜಪೇಟೆಗೆ ಬರೋದಾದರೆ ಮೈಸೂರು ರಸ್ತೆ ಫ್ಲೈಓವರ್ನ ಎಂಡಲ್ಲಿ, ಅಂದರೆ ಇದೇ KR ಮಾರುಕಟ್ಟೆಯ ಫ್ಲೈಓವರ್ ಎಂಡಲ್ಲಿ ಎಂಡಿಗೆ ಹೋದ ನಂತರ ಮತ್ತೆ ಲೆಫ್ಟ್ ತೊಗೊಂಡು ಅಲ್ಲಿಂದ ಚಾಮರಾಜಪೇಟೆಗೆ ಬರಬೇಕಾಗುತ್ತೆ, ಬಸವನಗುಡಿಗೆ ಬರಬೇಕಾಗುತ್ತೆ, ಹೀಗೆ ಬೇರೆ ಬೇರೆ ಕಡೆಗೆ ಹೋಗಬೇಕಾಗುತ್ತೆ. ಬೆಂಗಳೂರಲ್ಲಿ ಸಂಚಾರ ದಟ್ಟಣೆ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆಂದರೆ ಒಂದು ರಸ್ತೆ ಅಥವಾ ಒಂದು ಈ ಥರ ಫ್ಲೈಓವರ್ ಬಂದಾಗ್ಬಿಡ್ತು ಅಂತಂದರೆ ಹರಸಾಹಸ ಆಗಿಬಿಡುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ. ಸೊ ಈಗ ಗೂಡ್ಶೆಡ್ ರಸ್ತೆ ಕಡೆಯಿಂದ ವಾಹನಗಳು ಸರಾಗ ಸಂಚಾರಕ್ಕೆ ಅನುವಿದೆ. ಆದರೆ KR ಮಾರುಕಟ್ಟೆಯ ಫ್ಲೈಓವರ್ ಹತ್ತಿದ ನಂತರ ನೀವು ಇಲ್ಲಿ ಇಳಿಯೋದಕ್ಕೆ ಅವಕಾಶ ಇರಲ್ಲ. ಚಾಮರಾಜಪೇಟೆಗೆ, ಬಸವನಗುಡಿಗೆ ಈ ಮಾರ್ಗವಾಗಿ ಇಳಿಯೋದಕ್ಕೆ ಅವಕಾಶ ಇರಲ್ಲ. ಸೊ GBI ಅಧಿಕಾರಿಗಳು ಒಂದು ಸೂಚನೆಯನ್ನು ನೀಡಿದ್ದಾರೆ. GBI ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ. ಆದರೆ ಏನೇ ಕಾಮಗಾರಿ ಮುಗಿದ್ರೂ ಕೂಡ ಅಷ್ಟು ಬೇಗ ಮುಗಿಯೋದಕ್ಕೆ ಸಾಧ್ಯವಲ್ಲ. ಇಷ್ಟು ದಿನ ಇದು ಓಪನ್ ಇತ್ತು. ಒಂದು ಭಾಗದಲ್ಲಿ ಕಾಮಗಾರಿ ಆಗ್ತಾ ಇದ್ರೂ ಕೂಡ ಇನ್ನೊಂದು ಭಾಗದಲ್ಲಿ ಇದನ್ನು ಓಪನ್ ಬಿಟ್ಟಿದ್ರು. ಕಾರಣ ಏನಂತಂದರೆ ಭಾಳ ಕಷ್ಟ ಆಗ್ತಾಯಿತ್ತು. ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ನೀರು ತುಂಬಿಕೊಂಡು ಮತ್ತೊಂದು ಸಮಸ್ಯೆ ಉಂಟಾಗ್ತಾ ಇತ್ತು. ಕಾಮಗಾರಿ ಕೂಡ ನಡೀತಾ ಇದೆ ಒಂದು ಕಡೆ. ಆದರೆ ಇನ್ನು 3 ತಿಂಗಳ ಕಾಲ ಈ ಕಾಮಗಾರಿ ಇರೋದರಿಂದ ಸೊ ಈ ರಸ್ತೆಯಲ್ಲಿ ಬರುವಂಥವರು, ಈ ಫ್ಲೈಓವರ್ನಲ್ಲಿ ಬರುವಂಥ ಜನ ಭಾಳ ಎಚ್ಚರಿಕೆಯಿಂದ ಬರಬೇಕು. ನೀವು ಬದಲಿ ಮಾರ್ಗವನ್ನು ಮೊದಲೇ ಅನುಸರಿಸ್ಕೋಬೇಕು. ನೀವು ಚಾಮರಾಜಪೇಟೆ ಫ್ಲೈಓವರ್ ಹತ್ತೋದ್ರ ಬದಲಾಗಿ ಬಸವನಗುಡಿ ಕಡೆ ಹೋಗೋರಾಗಿದ್ದರೆ ಅಥವಾ ಚಾಮರಾಜಪೇಟೆಗೆ ಬರೋರಾಗಿದ್ದರೆ ನೀವು KR ಮಾರುಕಟ್ಟೆಯಲ್ಲೇ ಲೆಫ್ಟ್ ತೆಗೆದುಕೊಂಡು ಚಾಮರಾಜಪೇಟೆ ರಸ್ತೆಯನ್ನು ತೆಗೆದುಕೊಳ್ಬೇಕು. ನೀವು ಆ ಮಾರ್ಗವನ್ನು ಅನುಸರಿಸಬೇಕು. ಒಂದು ವೇಳೆ ಫ್ಲೈಓವರ್ ಹತ್ತೇ ಬರ್ತೀನಿ ಅಂತ ಆದರೆ ಫ್ಲೈಓವರ್ ಎಂಡ್ ಆದ ನಂತರ ಬದಲಿ ಮಾರ್ಗವನ್ನು ಅನುಸರಿಸಬೇಕು ಅನ್ನೋದು ಟ್ರಾಫಿಕ್ ಪೊಲೀಸರ ಸೂಚನೆ. ಸದ್ಯಕ್ಕೆ 3 ತಿಂಗಳ ಕಾಲ ಈ ಫ್ಲೈಓವರ್ ಬಂದಿರುತ್ತೆ. ಈಗಾಗಲೇ ರಾತ್ರಿ ವೇಳೆಯಲ್ಲಿ ಪೀಣ್ಯ ಫ್ಲೈಓವರ್ ಸಹ ಬಂದಿದೆ. ಅಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳು ಹೀಗೆ ಬಂದಾಗ್ಬಿಟ್ರೆ
ಜನ ಇದರಿಂದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಆದರೆ ಅನಿವಾರ್ಯ, ಕಾಮಗಾರಿ ನಡಿಲೇಬೇಕು. ಕೃಷ್ಣ ಬೈರೇಗೌಡರು ಒಂದು ಸೂಚನೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಎಲ್ಲ ರಸ್ತೆಗಳು ಸುಗಮವಾಗಿ ನಡಿಬೇಕು, ಸುಗಮ ಸಂಚಾರಕ್ಕೆ ಅನುವಾಗಬೇಕು, ಚೆನ್ನಾಗಾಗಬೇಕು, ಗುಂಡಿ ಬೀಳದಂತೆ ನೀವು ಕ್ರಮವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ. ಸೊ ಪದೇ ಪದೇ ಗುಂಡಿ ಬೀಳ್ತಾನೆ ಇರುತ್ತೆ, ರಸ್ತೆ ಗುಂಡಿಗೆ ವಾಹನ ಸವಾರರು ಬಲಿಯಾಗ್ತಾನೆ ಇರ್ತಾರೆ. ಹಾಗಾಗಿ ಇಲ್ಲಿ ಸಿಮೆಂಟ್ ರಸ್ತೆಯನ್ನೇ ಪ್ರಮುಖವಾಗಿ ಮಾಡೋದಕ್ಕೆ, ಬಿ ಸ್ಮೈಲ್ ಅಥವಾ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಮಾಡೋದಕ್ಕೆ ಯೋಜನೆಯನ್ನು ನಡೆಸಿ ಈ ಕಾಮಗಾರಿ ಈಗ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.